ಪುಷ್ಪಾ 2 ಶೋ ಸಿನಿಮಾ ಕಾಲ್ತುಳಿತ ಸಂದರ್ಭ ಒಂದು ಘಟನೆಯಲ್ಲಿ ರೇವತಿ ಅವರು ಬಲಿಯಾಗಿದ್ರು. ಈಗ ಆ ಕುಟುಂಬಕ್ಕೆ ಟೀಮ್ 2 ಕೋಟಿ ನೆರವನ್ನ ಕೊಟ್ಟಿದ್ದಾರೆ. ನಿರ್ಮಾಪಕ ಅಲ್ಲು ಅರವಿಂದ್ ಅವರು ಖುದ್ದಾಗಿ ಭೇಟಿ ಮಾಡಿದ್ದಾರೆ. ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಾ ಇರುವಂತಹ ಬಾಲಕ ಶ್ರೀತೇಜ್ ಆರೋಗ್ಯ ವಿಚಾರಿಸಿದ್ದಾರೆ. ನಟ ಅಲ್ಲು ಅರ್ಜುನ್ ಪರವಾಗಿ 1 ಕೋಟಿ, ನಿರ್ದೇಶಕ ಸುಕುಮಾರ್ ಮತ್ತು ನಿರ್ಮಾಪಕರ ಪರವಾಗಿ ತಲಾ 50 ಲಕ್ಷ ನೆರವನ್ನ ಪ್ರಕಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತಹ ಚೆಕ್ ಅನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಅಂದರೆ ಅವ್ರ ಕುಟುಂಬಕ್ಕೆ ಅಂದರೆ ಮೆಡಿಕಲ್ ಕೊಟ್ಟಿರೋದು. ಇಲ್ಲ ಸರ್, ಅವ್ರ ಫ್ಯಾಮಿಲಿ ಕೊಟ್ಟಿರೋದು. ಫ್ಯಾಮಿಲಿ ಅಂದರೆ ಮೆಡಿಕಲ್ಗೆ ರೀ, ಹಾಸ್ಪಿಟ್ಲ್ ಖರ್ಚೆಲ್ಲ ಬರ್ತಿದೆಯಲ್ಲ, ಅದನ್ನು ಹ್ಯಾಂಡಲ್ ಮಾಡಬೇಕು ಅವರು ಅಂತ ಕೊಟ್ಟಿರೋದು ಅವರು. ಇಂಡಿಗೋ ವಿಮಾನದಲ್ಲಿ ಅಚ್ಚರಿ ಘಟನೆ ಅಂತೆ. ಪ್ರಯಾಣಿಕರೊಬ್ಬರು ಪ್ಲಾಸ್ಕಲ್ ಟೀ ತಂದಿದ್ರಂತೆ. ಏರ್ಲೈನ್ಸ್ ಒಳಗಡೆ ಟೀ ತಗೊಂಡು ಇದ್ರದ್ದು ಪೇಪರ್ ಕಪ್ ಹಿಡ್ಕೊಂಡು ಎಲ್ಲರಿಗೂ ಹಾಕಿ ಕೊಟ್ಟಿದ್ದಾರಂತೆ. ಇದು ಹೆಂಗಿದು ಟೀ ತಂದಿದ್ದು ಅಲ್ಲದೆ ಇವ್ರಿಗೆ ಹಚ್ಚಿರೋದು ಹೆಂಗಪ್ಪ ಇದು ಅಂತ ಈ ವಿಡಿಯೋ ಪ್ರಕಾರ ತೊಗೊಂಡೋಗಿರ್ಬೋದು, ಹಾಕ್ಕೊಟ್ಟಿರ್ಬೋದೇನೋ. ಅದು ವ್ಯಾಪಾರ ಮಾಡೋಕ್ಕಾಗಿರಲ್ಲ, ಅದನ್ನೆಲ್ಲ ದುಡ್ಡು ಗಿಡ್ಡಿಲ್ಲ. ಹೊರಗಿಂದ ತೊಗೊಂಡು ಹೋಗಿ ಕೊಡ್ಬೋದಾ ಸರ್? ಹೊರಗಿಂದ ತೊಗೊಂಡು ಹೋಗಿ ಎಲ್ಲರಿಗೂ ಕೊಡೋ ಹಂಗಿಲ್ಲ. ಪರ್ಸನಲ್ ಕನ್ಸಂಪ್ಷನ್ಗೆ ಒಂದು ಬಿಸ್ಕೆಟು ಅದು ಇದು ಎಲ್ಲ ಎತ್ಕೊಂಡು ಹೋಗೋದು ಇದೆ, ಬಿಟ್ಟಿರ್ತಾರೆ ಹ್ಯಾಂಡ್ ಬ್ಯಾಗಲ್ಲಿ. ಬಟ್ ನನಗೆ ಆಶ್ಚರ್ಯ ಆಗ್ತಿರೋದು ಏರ್ ಹೋಸ್ಟೆಸ್ಗಳು ಏನು ಮಾಡ್ತಿದ್ರು ಇಷ್ಟೆಲ್ಲ ಅದು ನಡೆಯುವಾಗ. ಆಶ್ಚರ್ಯಪ್ಪ. ಬಸ್ಗಳಲ್ಲಿ ಕೊಟ್ಟಂಗೆ ಕೊಟ್ಟಿದ್ದಾರೆ. ಬಸ್ಸಲ್ಲಿ ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ತಂದು ಪ್ಲಾಸ್ಕಲಿಂಗೆ ಹಾಕಿ ಕೊಡ್ತಾರೆ. ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ನಂಗೆ ಸರ್ಪ್ರೈಸ್ಡ್ ವಿತ್ ಮಾಡಿದವ್ರೇನೋ ಖುಷಿಗೋ, ಕಿತಾಪತಿಗೋ, ತರಲೆಗೋ, ವಿಡಿಯೋ ಮಾಡ್ಕೊಳಕ್ಕೋ ಅಥವಾ ಯಾವುದೋ ವ್ಯೂಸ್ಗೋ ಮಾಡ್ಕೊಂಡಿರ್ಬೋದು. ಏರೋ ಸ್ಟೆಸ್ ಏನು ಮಾಡ್ತಿದ್ರು? ಏನೇ ಆಲ್ ರೈಟ್.